ಸಹಕಾರಿ ಸಂಘ ಅಂತ ಅಂದ್ರೆ ರೈತರುಗಳಿಗೆ ಅನುಕೂಲ ಆಗುವಂತ ಬ್ಯಾಂಕ್. ರೈತರಿಗೆಲ್ಲ ಇದರಲ್ಲಿ ಏನೇನು ಅನುಕೂಲಗಳಾಗುತ್ತೆ ಸರ್? ರಾವಗೊಂಡ್ಲು ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಈ ಸಭೆಯಲ್ಲಿ ಈ ಭಾಗದ ರೈತರುಗಳಿಗೆ ವ್ಯವಸಾಯ ಜಮೀನಿಗೆ ಸಾಲ, ಬೆಳೆ ಸಾಲ, ಅಲ್ಪಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ, ಹಸು ಕಟ್ಟಕ್ಕೆ ಸಾಲ ಕೊಡ್ತೀವಿ, ಕುರಿ ಸಾಕಕ್ಕೂ ಸಾಲ ಕೊಡ್ತೀವಿ. ಈ ಬೆಳೆ ಸಾಲಕ್ಕೆ ಬಡ್ಡಿ ರಹಿತವಾದಂಥ ಸಾಲ 3 ಲಕ್ಷದವರೆಗೂ ಕೊಡ್ತೀವಿ. ಹಸು ಸಾಲ 10 ಲಕ್ಷದವರೆಗೂ ಕೊಡ್ತೀವಿ, ವರ್ಷಕ್ಕೆ 3% ಬಡ್ಡಿ. ಕುರಿ ಸಾಲ 15 ಲಕ್ಷ ಕೊಡ್ತೀವಿ, ವರ್ಷಕ್ಕೆ 3% ಬಡ್ಡಿ. ಮನೆ ಕಟ್ಟಕ್ಕೆ ಸಾಲ ಕೊಡ್ತೀವಿ. ಶ್ರೀಶಕ್ತಿ ಸ್ವಸಹಾಯ ಗುಂಪಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತವಾದಂಥ ಸಾಲ. ಇನ್ನೂ 5 ಲಕ್ಷ ಹೆಚ್ಚಿಗೆ ಬೇಕು ಅಂದರೆ 1% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೀವಿ. ಅದರ ಉಪಯೋಗವನ್ನು ಈ ಭಾಗದ ರೈತರು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಈಗಾಗಲೇ ಅನೇಕ ಬಾರಿ ಎಲ್ಲ ಸಹಕಾರ ಸಂಘಗಳಿಗೂ ಕೂಡ ಈಗಾಗಲೇ ಜನರಲ್ ಬಾಡಿಗೆ ಹೋದಾಗ ಹೇಳಿದ್ದೀನಿ. ಅದರಂತೆ ಎಲ್ಲರೂ ಕೂಡ ಸಾಲವನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಜನ ಸಾಲ ಪಡಿತಾ ಇದ್ದಾರೆ. ಸರ್, ಕೆಲವೊಂದು ಬ್ಯಾಂಕ್ಗಳಲ್ಲಿ ಮೆಂಬರ್ಶಿಪ್ ಇದ್ರೂ ವೋಟ್ ಮಾಡೋದಕ್ಕೆ ಪವರೇ ಇರೋದಿಲ್ಲ. ಆ ಟೈಮಲ್ಲಿ ನಿಗದಿಯಾದ ಸಮಯದಲ್ಲಿ ಮೆಂಬರ್ಶಿಪ್ ವೋಟ್ ಹಾಕುವಂಥ ಪವರೇ ಇರೋದಿಲ್ಲ. ಮೊದಲು ಸರ್ಕಾರ ತೀರ್ಮಾನ ಮಾಡಿತ್ತು ವಾರ್ಷಿಕ ನಮ್ದು ಹಾಗೆ ಮಿಸ್ ಆಗಿದೆ ಸರ್. ಮೆಂಬರ್ಶಿಪ್ ಇದ್ರೂ ವೋಟ್ ಹಾಕೋಕ್ಕೆ ವಾರ್ಷಿಕ ಮಹಾಸಭೆ 3 ವಾರ್ಷಿಕ ಮಹಾಸಭೆಗೆ ಹಾಜರಾತಿ ಆಗಬೇಕು. ಸಂಘದ ವ್ಯವಹಾರ ಮಾಡಬೇಕು. ಏನಾದರೂ ಒಂದು 5,000 ರೂಪಾಯಿದಾದರೂ ಕೊಳ್ಳೋದು ತಗೊಳ್ಳೋದು ಸಂಘದಲ್ಲಿ ಏನಾದರೂ ಮಾಡಬೇಕು. ಡೆಪಾಸಿಟ್ ಮಾಡಬೇಕು, ವ್ಯವಹಾರ ಮಾಡಬೇಕು, ಸಂಪರ್ಕ ಇರಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಈಗ ಎಲ್ಲರೂ ಇನ್ವಿಟೇಷನ್ ಅಲ್ಲೇ ಹೊಡಿಸಿದ್ದಾರೆ. ಎಲ್ಲರ ಗಮನಕ್ಕೆ ಹೋಗಿದೆ, ಕಾಂಪಿಟೇಟ್ ಅಲ್ಲಿ ಆಗಿದೆ. ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮಗಳು ಮಾಡಬೇಕು. ಅದ್ರ ಬಗ್ಗೆ ಯಾವ ಜಾಗೃತಿ ಮೂಡಿಸ್ತಾ ಇದ್ದೀವಿ? ಜಾಗೃತಿ ವಾರ್ಷಿಕ ಮಹಾಸಭೆ ಪತ್ರಿಕೆಯಲ್ಲೇ ಪ್ರಕಟಣೆ ಮಾಡಿದ್ದಾರೆ. ವಾರ್ಷಿಕ ಮಹಾಸಭೆಗೆ ಹಾಜರಾಗಬೇಕು, 2 ಮಹಾಸಭೆಗಾದರೂ ಹಾಜರಾಗಬೇಕು. ಮತ್ತು ಸಂಘದಲ್ಲಿ ವ್ಯವಹಾರ ಮಾಡಬೇಕು ಅಂತಲೂ ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಪೇಪರಲ್ಲೂ ಹಾಕ್ಸಿದ್ದಾರೆ, ಪ್ರಜಾವಾಣಿ ಪೇಪರಲ್ಲೂ ಹಾಕ್ಸಿದ್ದಾರೆ. ಮತ್ತು ಇತರೆ ಆಟೋದಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ. ಇಂಥ ಸಭೆ ಇದೆ ಅಂತ. ಸಭೆಯಲ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗ ಅಲ್ಲಿ ಸಾಕಷ್ಟು ಜನ ತಿಳ್ಕೊಂಡು ಅದರಂತೆ ಹಾಜರಾತಿ ಇಷ್ಟು ಜನ ಎಲ್ಲಿಂದ ಬರ್ತಿದ್ರು, ಹಾಜರಾತಿಗೋಸ್ಕರ ಬರ್ತಾವ್ರೆ. ಬಟ್ ವೋಟಿಂಗ್ ಪವರ್ ಇರಲ್ಲ ಅಂತ ನಾನು ಕೇಳಿದೆ. ಅದು 2-3 ಮೀಟಿಂಗ್ ಬರಬೇಕು ಅಂತ ಇತ್ತು. ವಾರ್ಷಿಕ ಮಹಾಸಭೆಗೆ 3 ಮೀಟಿಂಗ್ ಹಾಜರಾಗಬೇಕು ಅಂತ ಇತ್ತು. ಈಗ ಸರ್ಕಾರ 2 ಮಹಾಸಭೆಗೆ ಬಂದರೆ ಸಾಕು ಅಂತ ಇದೆ. ಆ 2 ಮಹಾಸಭೆಗೆ ಹಾಜರಾದವ್ರು ಎಲ್ಲರಿಗೂ ವೋಟಿಂಗ್ ಪವರ್ ಇರ್ತವೆ. ವ್ಯವಹಾರ ಮಾಡಬೇಕು, ವ್ಯವಹಾರ ಮಾಡಿದ್ರೆ ವೋಟಿಂಗ್ ಪವರ್ ಇದೆ. ರೈತರ ಮಕ್ಕಳು ವಿದ್ಯಾವಂತರು ಇರ್ತಾರೆ, ಅವ್ರಿಗೆ ಏನೆಲ್ಲ ಅನುಕೂಲಗಳು ಪುರಸ್ಕಾರ ಕೊಡ್ತಾರೆ. ಅದು ಒಂದು ಸರ್, ವಿದ್ಯಾವಂತರು ಇರೋರೇನೆ ನಿರುದ್ಯೋಗ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆ ಒಂದು ಉದ್ಯೋಗ ಕಲ್ಪಿಸ್ಕೊಳ್ಳೋದಕ್ಕೆ ಯಾವ್ಯಾವ ಒಂದು ರೀತಿ ಬ್ಯಾಂಕಿನಲ್ಲಿ ಒಂದು ವ್ಯವಸ್ಥೆಗಳಿದ್ದಾವೆ ಸರ್? ನಮ್ಮಲ್ಲಿ ಸಾಲ ಸೌಲಭ್ಯ ಇದೆ. ಉದ್ಯೋಗ ಮಾಡೋಕ್ಕೂ ಸಾಲ ಕೊಡ್ತೀವಿ. ಅದೇನು ಮಾಡ್ತೀವಿ ಅಂತಾರೋ ಆ ಉದ್ಯೋಗ ಮಾಡಿದ್ರೆ ಸಾಲ ಸಿಗ್ತದೆ ಹೊರತು ಸುಮ್ಮನೆ ಉದ್ಯೋಗ ಮಾಡ್ತೀನಿ ಅಂತ ಕೇಳಿದ್ರೆ ಸಾಲ ಕೊಡೋಲ್ಲ. ಉಪಯೋಗ ಮಾಡ್ಕೊಂಡು ಸಾಲ ಕೊಡೋದು ಏನಿದೆಯೋ ಅದು ಅನುಕೂಲಗಳನ್ನ ಸದುಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀರಾ? ಥ್ಯಾಂಕ್ ಯು ಸರ್. ಈಗೇನು ರಾವಗೊಂಡ್ಲು ವ್ಯವಸಾಯ ರಾವಗೊಂಡ್ಲು ವ್ಯವಸಾಯ ಸಹಕಾರಿ ಸಂಘದ ವಾರ್ಷಿಕ ಸಭೆ ಕರೆದಿದ್ರಿ? ಹೌದು, 2003-2004 ಸಭೆ ಇದು. ಈ ಸಭೆಯಲ್ಲಿ ಏನು ವರ್ಷ ಇಡೀ ಏನು ಮಾಡಿರ್ತೀವಿ, ಏನು ಹೊಸ ಕಡ್ಡ ಕಟ್ಟಿರ್ತೀವಿ, ರೈತರಿಗೆ ಏನು ಸಾಲ ಕೊಟ್ಟಿರ್ತೀವಿ, ಅದೆಲ್ಲನೂ ರೈತರಿಗೆಲ್ಲ ತಿಳಿಸ್ಕೊಡ್ಬೇಕಲ್ವ. ಹಂಗಾಗಿ ಅದನ್ನು ಒಂದು ಸಭೆ ಅಂತ ಕರೆದಿದ್ದು. ಆ ಸಭೆ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದು. ಸರ್, ಎಲ್ಲೋ ಒಂದು ಕಡೆ ರೈತರುಗಳು ಏನು ಹೇಳ್ಕೊತಾರೆ ಅಂತಂದರೆ, ರೈತರ ಮಕ್ಕಳು ವಿದ್ಯಾವಂತರು ಇರ್ತಾರೆ. ಆ ವಿದ್ಯಾವಂತರಿಗೋಸ್ಕರ ಏನು ಅವ್ರ ಉದ್ಯೋಗ ಸ್ವಉದ್ಯೋಗ ಸ್ವಾವಲಂಬನೆ ಉದ್ಯೋಗ ಮಾಡೋದಕ್ಕೆ ಏನೊಂದು ಅನುಕೂಲಗಳು ಮಾಡಿಕೊಡ್ತಾ ಇದ್ದಾರೆ ಸರ್ ಬ್ಯಾಂಕ್ ವತಿಯಿಂದ? ನಮ್ಮ ಏನು ಸಹಕಾರ ಸಂಘದಲ್ಲಿ ಏನಾಗುತ್ತೆ, ಈ ಕುರಿ ಲೋನು, ಹಸುಗೆ ಲೋನು, ಈ ಕೋಳಿಗೆ ಸಾಕಾಣಿಕೆ ಲೋನ್ ಕೊಡ್ತೀವಿ. ಆಮೇಲೆ ವ್ಯವಸಾಯ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋಂಥ ಗೊಬ್ಬರ ಇರ್ಬೋದು, ಅದಕ್ಕೆ ಸಾಲ ಇರ್ಬೋದು, ಬೆಳೆ ಸಾಲ ಅಂತ ಕೊಡ್ತೀವಿ. ಆ ಸಾಲ ತಗೋಬೋದು, ವರ್ಷಕ್ಕೊಂದ್ಸತಿ ಅವ್ರು ರಿನ್ಯೂವಲ್ ಮಾಡ್ಕೋಬೋದು. ಕಟ್ಕೊಂಡು ಇನ್ನೊಂದು ಸತಿ ಕಟ್ಟಿದ್ರೆ ರಿನ್ಯೂವಲ್ ಮಾಡಿ ಕೊಡಬೇಕು. 0% ಬಡ್ಡಿ. ಅದು ಎಲ್ಲ ಕಡೆ ಇವತ್ತು ಎಲ್ಲ ಬ್ಯಾಂಕಲ್ಲೂ ಕೋಆಪರೇಟಿವ್ ಬ್ಯಾಂಕು ಸಹಕಾರ ಸಂಘ ಅನ್ನೋದಕ್ಕೆ ರೈತರಿಗೋಸ್ಕರ 0% ಬಡ್ಡಿ. ಸರ್, ಕಳೆದ ಬಾರಿ ಹೇಳ್ಕೊಂಡ್ರು ಎಲ್ಲ ಒಂದು ಕಡೆ ಮತ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಮತದಾನ ಮಾಡೋದಕ್ಕೆ ಅನುಕೂಲಗಳಿಲ್ಲ. ಈ ಸರಿ ಅದಕ್ಕೆ ಯಾವ ಅರಿವು ಮೂಡಿಸ್ತಾ ಇದ್ದಾರೆ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಮತ ಚಲಾಯಿಸೋಕ್ಕೆ ಅನುಕೂಲ ಅಂತಂದರೆ ಏನು ಮಾಡಿರ್ತಾರೆ ಇವರು,
ಒಂದು ವರ್ಷಕ್ಕೆ ಒಂದ್ಸತಿ ರಿನಿವೇಷನ್ ಅಂತ ಮಾಡ್ತಾರೆ. 2 ವರ್ಷಕ್ಕೋ 1 ವರ್ಷಕ್ಕೋ ಮಾಡ್ತಾರೆ. ಆ 1 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸತಿ ಮಾಡಬೇಕು. ಅದನ್ನೇನು ಮಾಡ್ತಾರೆ, ಮಾಡ್ತಾ ಇರ್ತಾರೆ. ಅದಕ್ಕೆ ಮಿಕ್ಕಿದ್ದು ಶೇರ್ ಅಮೌಂಟ್ ಕಟ್ಟಬೇಕು. ಕಟ್ಟಿರಲ್ಲ ಇವರು, ಅದನ್ನೇನಾಗಿ ವಜಾಗೋಗಿರ್ತದೆ. ಅದೇನಂದ್ರೆ ತಿಳಿಸಿರ್ತಾರೆ, ನೋಟಿಸ್ ಕೊಟ್ಟಿರ್ತಾರೆ. ಇವರು ಈ ಸತಿನೂ ಅಷ್ಟೇ, ಮೊನ್ನೆ ತಿರ್ಗಾ 500 ಅದನ್ನು ಕಟ್ಟಿದ್ರು. 400 500 ಇರ್ತದೆ, ಅದನ್ನು ಕಟ್ಟಿರ್ತೀವಿ. ಆ ಕಟ್ಟಿದ ಮೇಲೆ ಅದು ರಿನ್ಯೂವಲ್ ಆಗಿರ್ತದೆ. ಆಗಕ್ಕೆ ಮುಂಚೆನೇ ಅದೇನೋ ಕಟ್ಟಿಲ್ಲ ಅಂದರೆ ಆಮೇಲೆ 3 ಸತಿ ಸದಸ್ಯರಿಗೆ ಬಂದು 3 ವರ್ಷದಲ್ಲಿ 3 ಮೀಟಿಂಗ್ಗೆ ಸೈನ್ ಹಾಕಬೇಕು. ಆ ಸೈನ್ ಹಾಕಿಲ್ಲ ಅಂದ್ರೆ ಸದಸ್ಯತ್ವ ವಜಾ ಆಗುತ್ತೆ.